ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫರ್ದರ್ ಪ್ರೊಸೆಸ್ಗಳೇನು, KCETಯ ಮುಂದಿನ ಪ್ರಾಸೆಸ್ಗಳು ಹೇಗೆ ನಡೀತದೆ, ಏನೇನಿದೆ, ಮುಂದೆ ನೀವು ಏನು ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ. ಸ್ಟೂಡೆಂಟ್ಸು, KCET ರಿಸಲ್ಟ್ಸ್ಗಳು ಬಂದಿದೆ. ರಿಸಲ್ಟ್ಸ್ಗಳು ಇನ್ನೂ ಕೆಲವರಿಗೆ ಒಂದಿಷ್ಟು 3000 ಸ್ಟೂಡೆಂಟ್ಸ್ಗಳಿಗೆ ರಿಸಲ್ಟ್ಗಳು ವಿದಲ್ಟ್ ಆಗಿದೆ. ಬಿಕಾಸ್ ಅದಕ್ಕೆ ಮತ್ತೆ ಲಿಂಕ್ ಅನ್ನು ಬಿಟ್ಟು ಮತ್ತೆ ಫಿಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ದಟ್ ನೋ ನೀಡ್ ಟು ವರಿ ಬರುತ್ತೆ ರಿಸಲ್ಟ್. ಓಕೆ, ಇದೊಂದು ಗೊತ್ತಿರಲಿ. ಅದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಇನ್ನು 1 ವೀಕಲ್ಲಿ ಬಿಡ್ತಾನೆ ಅಂತ ಹೇಳಿದ್ದಾರೆ. ಇನ್ನು 1 ವೀಕಲ್ಲಿ KCETಯ ಸೀಟ್ ಮ್ಯಾಟ್ರಿಕ್ಸ್ಗಳು ರಿಲೀಸ್ ಆಗುತ್ತೆ. ನೆನಪಿಟ್ಕೊಳ್ಳಿ, ಆಪ್ಷನ್ ಎಂಟ್ರಿ ಇರೋದು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಓಕೆ, ಇದು ಇಂಪಾರ್ಟೆಂಟು. ಓಕೆ, ಆಪ್ಷನ್ ಎಂಟ್ರಿ ನಿಮ್ಗೆ ಆಮೇಲೆ ಈಗನೇ ಬರುತ್ತೆ ಅಂತ ಕೂತ್ಕೊಂಡಿರಬೇಡಿ. ಓಕೆ, ಆಪ್ಷನ್ ಎಂಟ್ರಿಗೆ ಮಿನಿಮಮ್ ನಿಮಗೆ 1 ವೀಕ್ ಅಂತೂ ಗ್ಯಾರಂಟಿ ಸಿಗುತ್ತೆ ಫಾರ್ KCET ಆಪ್ಷನ್ ಎಂಟ್ರಿ, ಆಯ್ತಾ? ಸೊ ಅದೊಂದು ಗೊತ್ತಿರಲಿ. ಈಗ ನೆಕ್ಸ್ಟ್ ನಿಮಗೆ ಕೆಲವೊಂದಿಷ್ಟು ಜನರಿಗೆ ಡೌಟ್ ಇದೆ, ನೆಕ್ಸ್ಟ್ ಏನು ಪ್ರಾಸೆಸ್, ಏನು ಡಾಕ್ಯುಮೆಂಟ್ಸ್ ಏನು ಬೇಕು ಅದ್ರ ಬಗ್ಗೆ. ಓಕೆ, ಸೊ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಈಗ ನಿಮ್ದು 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಮತ್ತೆ ಏನೇನು ನೀವು ಇದು ಮಾಡಿದ್ರಲ್ಲ, ಕ್ಲೈಮ್ ಮಾಡಿದ್ರಲ್ಲ, ರೂರಲ್ಲು, ಕನ್ನಡ ಮೀಡಿಯಮ್ಮು, ಸ್ಟಡಿ ಸರ್ಟಿಫಿಕೇಟು, ಅದು ಹೈದರಾಬಾದ್ ಕರ್ನಾಟಕ, ಅದೆಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು, ಆಯ್ತಾ? ಅದಾದ ನಂತರ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ ಕಾಲೇಜ್. ಇದಾದ ನಂತರ ಅದನ್ನು ಹಿಡ್ಕೊಂಡಿರ್ಬೇಕು. ಅದೆಲ್ಲ ಮುಂದೆ, ಆಯ್ತಾ? ಮುಂದಿನ ಪ್ರೊಸೀಜರ್. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್ ಯಾರಿಗಾದ್ರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಕಾಂಪಿಟೇಟಿವ್ 2024ಗೆ ಜಾಯ್ನ್ ಆಗಬೇಕು ಅಂತಿದ್ರೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ದೋಸ್ ಹೂ ಗಾಟ್ ಲೆಸ್ ದನ್ 10,000 1 to 10,000 ಬಂದಿರೋ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಎಲ್ಲರಿಗೂ ಆನ್ಲೈನ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಕೆಲವೊಂದಿಷ್ಟು ಜನರಿಗೆ ಆಗಿದೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಇನ್ನು ಸದ್ಯದಲ್ಲಿ ಕಂಪ್ಲೀಟ್ ಆಗುತ್ತೆ, ಆಯ್ತಾ? ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಫೀಸ್ ಬಂದ್ಬಿಟ್ಟು ₹500 ಆಗಿರುತ್ತೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಈ ಕರೆಗೆ 2024 ಅಂತ ಈ ನಂಬರ್ಗೆ ಮೆಸೇಜ್ ಹಾಕಿ. ನಿಮ್ಮನ್ನ ಮೆಸೇಜ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಗ್ರೂಪ್ ಅಲ್ಲಿ ಆಡ್ ಮಾಡ್ತೇವೆ. ಅದಾದ ನಂತರ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಒಂದು ದಿನ ಕೊಟ್ಟು, ಒಂದು ಟೈಮ್ ಸ್ಲಾಟ್ ಕೊಟ್ಟು, ಆವಾಗ ನಿಮಗೆ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ ಸ್ಟೂಡೆಂಟ್ಸ್, ಆಯ್ತಾ? ಸೊ ಇದಿಷ್ಟು ಹೇಳಬೇಕಿತ್ತು. ಸೊ ಇವಾಗ ನಿಮ್ಗೆ ಕಾಮಿಡಿಕೆಯಲ್ಲಿ ಹೇಗೆ ನಿಮ್ಗೆ ಸೀಟ್ ಅಲಾಟ್ ಆದಾಗ ಏನು ಮಾಡಬೇಕು, ಸೇಮ್ ಟೈಪ್ ಅದೇ ತರ ಕೂಡ ನಿಮ್ಗೆ KCET ಅಲ್ಲೂ ಇರುತ್ತೆ. ಓಕೆ, KCET ಅಲ್ಲೂ ಕೂಡ ಸೇಮ್ ಟೈಪ್ ಇರುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ನಾನು ಇದ್ರಲ್ಲಿ ಬರೀತೇನೆ, ನೋಡ್ಕೊಳ್ಳಿ ಪರ್ಫೆಕ್ಟ್ ಆಗಿ. ಏನಾಗುತ್ತೆ ಅಂತ ಕೇಳಿದ್ರೆ, KCET ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಗೆ ಈಗ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ತೀರಾ. ಏನ್ ಮಾಡ್ತೀರಾ? ನೆಕ್ಸ್ಟ್ ಈಗ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ತೀರಾ. ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳೆಲ್ಲ ವೆರಿಫೈ ಆಗುತ್ತೆ. ಅದಕ್ಕೊಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರೆ. ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ತೀರಾ. ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ತೀರಾ. ಡೌನ್ಲೋಡ್ ಮಾಡಿದ ನಂತರ ಡೀಟೇಲ್ಸ್ ಅನ್ನ, ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಮೇಲ್ಗಡೆ ಇರುವಂತಹ ಡೀಟೇಲ್ಸ್ ಗಳನ್ನ ನೀವು ಫಸ್ಟಿಗೆ ಅದನ್ನ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ವೆರಿಫಿಕೇಶನ್ ಸ್ಲಿಪ್ ಅದ್ರ ಒಳಗಡೆ ಸೀಕ್ರೆಟ್ ಕೀ ಇರುತ್ತೆ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಒಂದು ಸೀಕ್ರೆಟ್ ಕೀ ಇರುತ್ತೆ. ಸೀಕ್ರೆಟ್ ಕೀ ಮತ್ತೆ ಇನ್ಫಾರ್ಮೇಶನ್ ಅಲ್ಲಿ ನೋಡ್ಕೊಳ್ಳಿ. ಇದ್ರ ಒಳಗಡೆ ಇರುವಂತ ಇನ್ಫಾರ್ಮೇಶನ್ ಅಲ್ಲಿ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಆಮೇಲೆ ಸೀಕ್ರೆಟ್ ಕೀ ಇರುತ್ತೆ. ಆ ಸೀಕ್ರೆಟ್ ಕೀಯನ್ನ ಯಾರ ಜೊತೆನೂ ಕೂಡ ಶೇರ್ ಮಾಡಬೇಡಿ. ಓಕೆ, ಇದಾದ ನಂತರ ಎಂಟ್ರಿ. ಈಗ ಆಪ್ಷನ್ ಎಂಟ್ರಿ ನೀವು ಎಲಿಜಿಬಲ್ ಆಗಿರ್ತೀರಾ. ಆಪ್ಷನ್ ಎಂಟ್ರಿ ಇದು ಇಂಪಾರ್ಟೆಂಟ್. ಆಪ್ಷನ್ ಎಂಟ್ರಿಗೆ ನೀವು ಎಲಿಜಿಬಲ್ ಆಗಿರ್ತಾರ. ಅದರಲ್ಲಿ ಏನು ಆಪ್ಷನ್ ಎಂಟ್ರಿ ಅಂದ್ರೆ ಏನು, ನಿಮ್ಗೆ ಬೇಕಾಗಿರೋ ಕಾಲೇಜನ್ನ, ಬೇಕಾಗಿರೋ ಕೋರ್ಸ್ ಅನ್ನ ಯಾವ ಆರ್ಡರ್ ಅಲ್ಲಿ ಇಡಬೇಕು, ಇದು ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾದ್ಮೇಲೆ ಒಂದು 2-3 ಡೇಸ್ ಕೊಡ್ತಾರೆ. ಇನ್ನು ಮಿನಿಮಮ್ 10 ಡೇಸ್ ಅಂತೂ ತಗೊಳುತ್ತೆ ಗ್ಯಾರಂಟಿ. ಯಾಕೆ? ಆಪ್ಷನ್ ಎಂಟ್ರಿಗೆ. ವೈ? ಬಿಕಾಸ್ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು. ಆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನೋಡಿಕೊಂಡು ನೀವು ಒಂದು ಕಾಲೇಜ್ ಲಿಸ್ಟ್ ಅನ್ನ ರೆಡಿ ಮಾಡಬೇಕು. ಅವರ ಪ್ರಕಾರ ಕಾಲೇಜ್ ಲಿಸ್ಟ್ ಅನ್ನ ರೆಡಿ ಮಾಡಿ ಮತ್ತೆ ನೀವು ಅದಕ್ಕೆ ಸರಿಯಾಗಿ ಲಿಸ್ಟ್ ರೆಡಿ ಮಾಡಿ ಅಪ್ಲೋಡ್ ಮಾಡಬೇಕು. ಅದಕ್ಕೋಸ್ಕರ ಇನ್ನೊಂದು 10 ಡೇಸ್ ಮಿನಿಮಮ್ ಇದೆ ನಿಮಗೆ CET ಆಪ್ಷನ್ ಎಂಟ್ರಿಗೆ. ಅದಕ್ಕೆ ಜಾಸ್ತಿ ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಿ ಕೂಲ್, ಆಯ್ತಾ? ಅದೊಂದು ನೆನ್ಪಿಟ್ಕೊಳ್ಳೆ. ಅದಾದ್ಮೇಲೆ ಇವರು ನಿಮ್ಗೀಗ ಆಪ್ಷನ್ ಎಂಟ್ರಿಗೆ ರೆಡಿ ಆಗಿದ್ದೀರಾ. ಈಗ ಪ್ರಯಾರಿಟಿ ಬೇಸ್ಡ್ ಮೇಲೆ ಆಪ್ಷನ್ ಎಂಟ್ರಿನ ಮಾಡಿ. ಆಪ್ಷನ್ ಎಂಟ್ರಿ ಆದ್ಮೇಲೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಇದು ಫೈನಲ್ ಅಲಾಟ್ಮೆಂಟ್ ಅಲ್ಲ. ಮಾಕ್ ಅಂದ್ರೆ ಸುಮ್ನೆ, ಮತ್ತೆ ಆ ಮಾಕ್ ಅಲ್ಲಿ ಬಂದಿರೋ ಕಾಲೇಜ್ಗಳು ಸಿಗುತ್ತಂತ ಕೂತ್ಕೊಳ್ಬೇಡಿ. ಮಾಕ್ ಅನ್ನೋದು ಸುಮ್ನೆ ನಿಮ್ಗೊಂದು ಈಗ ನಡೀತದೆ ಅಂತ ಹೇಳೋದಷ್ಟೇ ನಿಮ್ಗೆ. ಈ ತರ ಒಂದು ಆಗತ್ತೆ, ನಿಮ್ಗೆ ಈ ತರ ಸೀಟ್ ಸಿಗ್ಬಹುದೇನೋ, ಸಿಗುತ್ತಂತ ನಂಬ್ಕೊಂಡಿರ್ಬೇಡಿ. ಇವಾಗಲೇ ಹೇಳ್ತಾ ಇದ್ದಾನೆ, ಮಾಕ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಆಫ್ಟರ್ ದಿ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆರ್ ಪಬ್ಲಿಷ್ಡ್, ಕ್ಯಾಂಡಿಡೇಟ್ಸ್ ಕ್ಯಾನ್. ಇವಾಗ ನೀವು ಫಸ್ಟ್ ಈಗ ಆಪ್ಷನ್ ಎಂಟ್ರಿ ಮಾಡಿರ್ತಿರಲ್ಲ, ಬೇಕಾದ ಕಾಲೇಜ್ಗಳನ್ನ ಆರ್ಡರ್ ವೈಸ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದ ಮೇಲೆ ನೀವು ಯಾವ ನಿಮ್ಗೆ ಬೇಕಾಗಿರುವಂತಹ ಆಪ್ಷನ್ಸ್ ಗಳನ್ನ ಡಿಲೀಟ್ ಮಾಡಬಹುದು, ಮಾಡಿಫೈ ಮಾಡಬಹುದು, ರೀಅರೇಂಜ್ ಮಾಡಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಮಾಕ್ ಅಲಾಟ್ಮೆಂಟ್ ಮಾಡಿ ಆದ್ಮೇಲೆ ನಿಮ್ಗೆ ಮಾಡಿಫೈ ಮಾಡಬಹುದು. ಹಾಕಿರೋ ಇದನ್ನ ಅಂದ್ರೆ ರೀಅರೇಂಜ್ ಮಾಡಬಹುದು. ಫಸ್ಟ್ ಇದನ್ನ ಲಾಸ್ಟ್ ಆಗ್ಬಹುದು, ಲಾಸ್ಟ್ ಇದನ್ನ ಮಿಡಲ್ ಅಲ್ಲಿ ಆಗ್ಬಹುದು, ನಿಮ್ ಇಷ್ಟ. ಮಾಡಿಫೈ ಮಾಡಬಹುದು ಅಥವಾ ಆಲ್ರೆಡಿ ಹಾಕಿದ್ದನ್ನ ಡಿಲೀಟ್ ಮಾಡಬಹುದು.
ಆರ್ ಎಲ್ಸ್ ರೀಅರೇಂಜ್ ಮಾಡಬಹುದು ಮತ್ತೆ ಆಡ್ ಮಾಡಬಹುದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದಾದ್ರು ಕಾಲೇಜ್ಗಳು ನಿಮ್ಗೆ ಮಿಸ್ ಆಗಿದ್ದಿದ್ರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಆಗದೆ ಇದ್ರೆ ಟೆನ್ಷನ್ ತಗೊಳ್ಳೋದಲ್ಲ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಆಗದಿದ್ರೆ ಮಾಕ್ ಅಲಾಟ್ಮೆಂಟ್ ನಂತರ ಬಿಟ್ಟಿರೋ ಕಾಲೇಜ್ಗಳನ್ನ ಎಲ್ಲದನ್ನು ಆಡ್ ಮಾಡ್ತಾ ಬರ್ಬೇಕು. ಸೊ ಏನು ಮಾಡಿಫೈ ಮಾಡಬಹುದು, ಡಿಲೀಟ್ ಮಾಡಬಹುದು, ಆಡ್ ಮಾಡಬಹುದು, ರೀಅರೇಂಜ್ ಮಾಡಬಹುದು, ಯಾವುದನ್ನು ಕೂಡ ಮಾಡಬಹುದು. ಆಯ್ತಾ? ಇದೆಲ್ಲ ಮಾಡಿ ಆದ್ಮೇಲೆ ಇದಕ್ಕೊಂದು 2-3 ಡೇಸ್ ಕೊಡ್ತಾರೆ. ಅದಾದ ನಂತರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಿಮ್ಗೆ ರೌಂಡ್ 1 ಸೀಟ್ ಅಲಾಟ್ಮೆಂಟ್ ಗಳಾಗತ್ತೆ. ಇಲ್ಲಿ ಫಸ್ಟ್ ರೌಂಡ್ ನ ಸೀಟ್ ಅಲಾಟ್ಮೆಂಟ್ ಆದಾಗ ನಿಮ್ಗೆ ಅಪ್ರಾಪ್ರಿಯೇಟ್ ಚಾಯ್ಸ್ ಅನ್ನ ಮಾಡಬೇಕು. ಲೈಕ್ ನೀವು ಹೇಗೆ ಕಾಮಿಡಿಯಲ್ಲಿ ಚಾಯ್ಸ್ ಅನ್ನ ಮಾಡಿದ್ರೆ ನೋಡಿ, ಅದೇ ತರ ಫಸ್ಟ್ ರೌಂಡ್ ನ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಅಪ್ರಾಪ್ರಿಯೇಟ್ ಚಾಯ್ಸ್ ಅನ್ನ ಮಾಡಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಚಾಯ್ಸ್ ಅನ್ನ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಇಲ್ಲಿ ನಿಮ್ಗೆ ಯಾವ್ದೆಲ್ಲ ಇದೆ ಅಂತ ಕೇಳಿದ್ರೆ, ಸೀಟ್ ಅಲಾಟೆಡ್ ಆದ್ಮೇಲೆ ನೀವು ಇಲ್ಲಿ ಚಾಯ್ಸ್ ಇರುತ್ತೆ. ನಿಮ್ಗೆ ಯಾವ್ದೆಲ್ಲ ಚಾಯ್ಸ್ ಇರುತ್ತೆ? ಸೇಮ್ ಅಲ್ಲಿ ಇದೆಯಲ್ಲ ಅದೇ ತರ ಇಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂಡ್ ಚಾಯ್ಸ್ 4 ಚಾಯ್ಸ್ ಗಳಿರುತ್ತೆ ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನೋಡಿ, ಈ ಚಾಯ್ಸ್ 1 ಅನ್ನು ನೀವು ಸಿಲೆಕ್ಟ್ ಮಾಡಿದ್ರೆ ಆಫ್ಟರ್ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಇಫ್ ಯು ಚೂಸ್ 1 ಚಾಯ್ಸ್ 1 ಅನ್ನು ಚೂಸ್ ಮಾಡಿದ್ರೆ, ನೀವು ಸಿಲೆಕ್ಟ್ ಮಾಡಿದ್ರೆ ಅದ್ರ ಮೀನಿಂಗ್ ಏನಂತ ಕೇಳಿದ್ರೆ, ನಿಮ್ಗೆ ಕೊಟ್ಟಿರೋ ಕಾಲೇಜ್ಗಳಿಂದ ಸ್ಯಾಟಿಸ್ಫೈ ಆಗಿದೆ. ಸ್ಯಾಟಿಸ್ಫೈಡ್, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ನೋಡಿ ಅದರಿಂದ ನನಗೆ ಖುಷಿ ಆಗಿದೆ, ಅಲಾಟೆಡ್ ಸೀಟ್ ಇಂದ ಖುಷಿ ಆಗಿದೆ, ನಾನು ಫೀಸ್ ಅನ್ನ ಪೇ ಮಾಡ್ತೇನೆ, ಅಡ್ಮಿಷನ್ ಆರ್ಡರ್ ನ ಡೌನ್ಲೋಡ್ ಮಾಡ್ತೇನೆ ಅಂಡ್ ರಿಪೋರ್ಟ್ ಟು ದ ಕಾಲೇಜ್ ರಿಪೋರ್ಟ್ ಮಾಡ್ತೇನೆ, ಫೀಸ್ ಪೇ ಮಾಡ್ತೇನೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ತೇನೆ, ಕಾಲೇಜಿಗೆ ರಿಪೋರ್ಟ್ ಮಾಡ್ತೇನೆ. ಸಿಂಪಲ್. ಫೀಸ್ ಪೇ ಮಾಡ್ತೇನೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ತಾನೆ, ಕಾಲೇಜಿಗೆ ರಿಪೋರ್ಟ್ ಮಾಡ್ತಾನೆ. ಆಯ್ತಾ? ಅಲ್ಲಿಗೆ ನೀವು ಎಕ್ಸಿಟ್. ಇಲ್ಲಿಂದ ನಿಮ್ಮ KCET ಕೌನ್ಸಿಲಿಂಗ್ ಇಂದ ನೀವು ಎಕ್ಸಿಟ್ ಆಗಿದ್ದೀರಾ ಅಂತ ಮೀನಿಂಗ್. ಇಫ್ ಯು ಚೂಸ್ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದ ಆಪ್ಷನ್ ಚಾಯ್ಸ್ 1 ಆಗಿದ್ರೆ, ಚಾಯ್ಸ್ 2 ಅಂದ್ರೆ ಮೀನಿಂಗ್ ಏನಂತ ಕೇಳಿದ್ರೆ, ಇದು ಇಂಪಾರ್ಟೆಂಟ್. ಸ್ಯಾಟಿಸ್ಫೈ ಆಗಿದೆ, ಸಿಕ್ಕಿರೋ ಆಪ್ಷನ್ ಇಂದ ಸ್ಯಾಟಿಸ್ಫೈ ಆಗಿದೆ, ಬಟ್ ವಾಂಟ್ ಟು ವಿಶ್ ಇನ್ ದ ಸೆಕೆಂಡ್ ಸೀಟ್ ಅಲಾಟ್ಮೆಂಟ್. ಸೆಕೆಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಅಂದ್ರೆ ಸೆಕೆಂಡ್ ರೌಂಡಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೆಕೆಂಡ್ ರೌಂಡಿಗೆ ಓಕೆ, ಸೆಕೆಂಡ್ ರೌಂಡಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂಡ್ ಯು ಶುಡ್ ಪೇ ದ ಫೀಸ್. ವೆರಿ ವೆರಿ ಇಂಪಾರ್ಟೆಂಟ್. ಕಾಲೇಜ್ ಗೌರ್ಮೆಂಟ್ ಫೀಸ್ ಇದೆಯಲ್ಲ ಅದನ್ನ ಫಿಲ್ ಮಾಡಲೇಬೇಕು. ಗೌರ್ಮೆಂಟ್ ಏನ್ ಫೀಸ್ ಅನ್ನು ಹೇಳ್ತಾ ಇದೆಯಲ್ಲ ಅದನ್ನ ಪೇ ಮಾಡಲೇಬೇಕು. ನಂಗೆ ಇಷ್ಟ ಆಗಿದೆ, ಕೊಟ್ಟಿರೋ ಕಾಲೇಜ್ ನಾನು ಹೋಲ್ಡ್ ಮಾಡ್ಕೊಳ್ತೇನೆ. ಅದನ್ನ ಜೊತೆಗೆ ಇನ್ನೂ ಇದಕ್ಕಿಂತ ನಂಗೆ ಬೆಟರ್ ಕಾಲೇಜ್ ಸಿಗ್ಬೋದೇನೋ, ಟ್ರೈ ಮಾಡ್ತೇನೆ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೇನೆ ಅಂತ ಹೇಳೋದು ಸ್ಯಾಟಿಸ್ಫೈಡ್. ಬಟ್ ಐ ವಾಂಟ್ ಬೆಟರ್ ಕಾಲೇಜ್ ಆರ್ ಬೆಟರ್ ಕೋರ್ಸ್, ಅದಕ್ಕೆ ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೇನೆ. ಸೊ ಫೀಸ್ ಅನ್ನ ಪೇ ಮಾಡ್ತಾ ಇದ್ದೇನೆ, ಬಟ್ ಐ ಆಮ್ ನಾಟ್ ಜಾಯಿನ್ ಇನ್ ದ ಕಾಲೇಜ್. ನಂಗೆ ಅಲಾಟ್ ಆಗಿರೋ ಕಾಲೇಜನ್ನು ಜಾಯಿನ್ ಆಗ್ತಾ ಇಲ್ಲ. ಇಲ್ಲಿ ಕಾಲೇಜನ್ನು ಜಾಯಿನ್ ಮಾಡ್ತಾ ಇದ್ದೀರಾ, ಅಡ್ಮಿಷನ್ ತಗೊಳ್ತಾ ಇದ್ದೀರಾ, ಇಲ್ಲಿ ಕಾಲೇಜನ್ನು ಜಾಯಿನ್ ಮಾಡ್ತಾ ಇಲ್ಲ, ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಬಟ್ ಯು ಆರ್ ಪೇಯಿಂಗ್ ದ ಫೀಸ್, ಗವರ್ನಮೆಂಟ್ ಫೀಸ್ ಮಾತ್ರ ಪೇ ಮಾಡ್ತಾ ಇದ್ದೀರಾ, ಬಿಕಾಸ್ ಯು ಆರ್ ನಾಟ್ ಜಾಯಿನಿಂಗ್ ದ ಕಾಲೇಜ್. ಸೊ ಕಾಲೇಜ್ ಫೀಸ್ ಅನ್ನು ಇಲ್ಲಿ ಪೇ ಮಾಡೋದಿಲ್ಲ, ಗವರ್ನಮೆಂಟ್ ಫೀಸ್ ಅನ್ನು ಪೇ ಮಾಡ್ತೀರಾ. ಓಕೆ. ಥರ್ಡ್ ಒನ್, ಇಲ್ಲಿ ನಾಟ್ ಸ್ಯಾಟಿಸ್ಫೈಡ್. ನೀವು ನನಗೆ ಕೊಟ್ಟಿರೋ ಕಾಲೇಜ್, ನನ್ನ ರ್ಯಾಂಕಿಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗ್ಬೇಕು, ನನಗೆ ನೀವು ಕೊಟ್ಟಿರೋ ಕಾಲೇಜ್ ಸರಿ ಇಲ್ಲ ನನಗೆ ಅಂತ ಹೇಳಿ ನಾಟ್ ಸ್ಯಾಟಿಸ್ಫೈಡ್. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ನೀವು ಅಲಾಟ್ ಮಾಡಿದ ಕಾಲೇಜಿಂದ ನಂಗೆ ಖುಷಿ ಆಗಲಿಲ್ಲ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೇನೆ, ಸೆಕೆಂಡ್ ರೌಂಡಿಗೆ ಹೋಗ್ತೇನೆ ಅಂತ ಮೀನಿಂಗ್. ಓಕೆ. ಸೆಕೆಂಡ್ ರೌಂಡಿಗೆ ಹೋಗ್ತೇನೆ ಅಂದ್ರೆ ಏನ್ ಹೇಳಿ, ವಿದೌಟ್ ಹೋಲ್ಡಿಂಗ್ ಸೀಟ್. ಇಲ್ಲಿ ಯಾವ ಸೀಟ್ ಅನ್ನ ನೀವು ಹೋಲ್ಡ್ ಮಾಡ್ತಾ ಇಲ್ಲ, ನಿಮ್ಗೆ ಯಾವ ಸೀಟ್ ಅಲಾಟ್ ಆಗಿದೆಯಲ್ಲ ಅದನ್ನು ಕೂಡ ನಂಗೆ ಬೇಡ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಐ ಆಮ್ ಗೋಯಿಂಗ್ ಟು ಸೆಕೆಂಡ್ ರೌಂಡ್. ನೀವು ಕೊಟ್ಟಂತ ಸೀಟ್ ನೀವೇ ಇಟ್ಕೊಳ್ಳಿ, ಐ ಆಮ್ ಡ್ರಾಪಿಂಗ್ ದಟ್ ಅಂದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಮೀನಿಂಗ್. ಆಯ್ತಾ? ಸೊ ಇದರಲ್ಲಿ ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ ವಿದೌಟ್ ಹೋಲ್ಡಿಂಗ್ ದ ಸೀಟ್ ಅಂದ್ರೆ ಇಲ್ಲಿ ನೀವು ಫೀಸ್ ಅನ್ನ ಪೇ ಮಾಡಬೇಕಾದ ಅಗತ್ಯ ಇಲ್ಲ. ಇದು ಚಾಯ್ಸ್ 3. ಫೈನಲಿ ನಿಮ್ಮ ಚಾಯ್ಸ್ 4 ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ನಾಟ್ ಸ್ಯಾಟಿಸ್ಫೈಡ್ ಅಂಡ್ ನಾಟ್ ಇಂಟ್ರೆಸ್ಟೆಡ್ ಅಂತ ಮೀನಿಂಗ್. ಚಾಯ್ಸ್ 4 ಅನ್ನ ಮಾಡಿದ್ರೆ ಮೀನಿಂಗ್ ನನಗೆ ಇಂಟ್ರೆಸ್ಟೆಡ್ ಇಲ್ಲ, ಐ ಆಮ್ ಎಕ್ಸಿಟಿಂಗ್ ಫ್ರಮ್ ದ KCET ಕೌನ್ಸಿಲಿಂಗ್. KCET ಕೌನ್ಸಿಲಿಂಗ್ ಇಂದ ನಾನು ಎಕ್ಸಿಟ್ ಮಾಡ್ತಾ ಇದ್ದೇನೆ, ನಾಟ್ ಇಂಟ್ರೆಸ್ಟೆಡ್. ನೀವು ಯಾವುದೇ ಕಾಲೇಜ್ ಕೊಟ್ಟಿದ್ರು ಕೂಡ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ಐ ಆಮ್ ಎಕ್ಸಿಟಿಂಗ್ ಫ್ರಮ್ ದ KCET. ಇಲ್ಲೂ ಎಕ್ಸಿಟ್ ಆಗತ್ತೆ, ಇದು ಇಂಪಾರ್ಟೆಂಟ್. ಇಲ್ಲೂ ಎಕ್ಸಿಟ್ ಆಗ್ತೀರಾ. ಅಂಡ್ ಇಫ್ ಯು ಸಿಲೆಕ್ಟ್ ಚಾಯ್ಸ್ 1, ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಿದ್ರೆ ಎಕ್ಸಿಟ್ ಆಗ್ತೀರಾ, ಚಾಯ್ಸ್ 4 ನ ಸೆಲೆಕ್ಟ್ ಮಾಡಿದ್ರು ಕೂಡ ಯು ಆರ್ ಗೋಯಿಂಗ್ ಟು ಎಕ್ಸಿಟ್ ಫ್ರಮ್ ದ KCET ಕೌನ್ಸಿಲಿಂಗ್. ಫರ್ದರ್ KCET ರೌಂಡ್ಸ್ ಅಲ್ಲಿ ನಿಮಗೆ ಇದಿರೋದಿಲ್ಲ, ಅವಕಾಶ ಇರೋದಿಲ್ಲ. ಆಯ್ತಾ? ಸೊ ಇದಾದ್ಮೇಲೆ, ಈಗ ಸೆಕೆಂಡ್ ರೌಂಡ್ ಆದ್ಮೇಲೆ ನೀವು ಮತ್ತೆ ಇಲ್ಲಿ ನಿಮ್ಗೆ ಏನೆಲ್ಲ ಆಪ್ಷನ್ಗಳಿರುತ್ತೆ ಗೊತ್ತುಂಟಾ? ಇಲ್ಲಿ ನಿಮ್ಗೆ ರೀಅರೇಂಜ್ ಮಾಡೋ ಆಪ್ಷನ್ಗಳಿರುತ್ತೆ. ರೀಅರೇಂಜ್ ಮಾಡ್ಬೋದು, ನಿಮ್ಗೆ ಸಿಕ್ಕಿರೋ ಕಾಲೇಜನ್ನ ಎಡಿಟ್ ಮಾಡ್ಬೋದು, ಅದು ಬಿಟ್ಕೊಂಡು ಡಿಲೀಟ್ ಮಾಡ್ಬೋದು. ಸೆಕೆಂಡ್ ರೌಂಡಿಗೆ ಹೋಗುವಾಗ ನಿಮ್ಗೆ ಆಡ್ ಮಾಡುವಂತ ಆಪ್ಷನ್ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್.
ಫಸ್ಟ್ ರೌಂಡಲ್ಲಿ ನೀವು ಏನನ್ನ ಹಾಕಿರ್ತೀರ ನೋಡಿ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೂ ಮುಂಚೆ ಏನೆಲ್ಲ ಆ್ಯಡ್ ಮಾಡಿ ಮಾಡಿಫೈ ಮಾಡಿ ರೀಅರೇಂಜ್ ಮಾಡಿ ಹಾಕಿರ್ತೀರ ನೋಡಿ, ಆ ಸೀಟ್ಗಳನ್ನ ಬಿಟ್ಟು ಆ ಕಾಲೇಜ್ಗಳನ್ನ ಬಿಟ್ಟು ಬೇರೆ ಕಾಲೇಜನ್ನು ಆ್ಯಡ್ ಮಾಡುವಂಥ ಅವಕಾಶ ನಿಮಗೆ ಸೆಕೆಂಡ್ ರೌಂಡ್ಗೆ, ಫಸ್ಟ್ ರೌಂಡ್ ಆದಮೇಲೆ ಇಲ್ಲಿ ಈ ಚಾಯ್ಸ್ ಅನ್ನ ಮಾಡಿ ಇರ್ತೀರಲ್ಲ, ಈ ಇದರಲ್ಲಿ ನಿಮಗೆ ಆ್ಯಡ್ ಮಾಡೋ ಇದಿಲ್ಲ, ಅಪಾರ್ಚುನಿಟಿ ಇಲ್ಲ. ಅದಕ್ಕೆ ನೀವು ಫಸ್ಟಿಗೆ ಅಲಾಟ್ಮೆಂಟ್ ಆಗ್ಲಿಕ್ಕೂ ಮುಂಚೆನೆ ಯೋಚನೆ ಮಾಡಿ ಕಾಲೇಜ್ಗಳನ್ನ ಯಾವತ್ತೂ ಜಾಸ್ತಿ ಹಾಕಬೇಕು, ಕಡಿಮೆ ಇರಬಾರ್ದು. ಓಕೆ, ಯಾಕಂದ್ರೆ ನೀವು ಸೇಫರ್ ಸೈಡ್ ಅಲ್ಲಿ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ ಕಾಲೇಜ್ಗಳನ್ನ ಹಾಕಬೇಕು, ಆರ್ಡರ್ ಅಲ್ಲಿ ಹಾಕಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ರೀಅರೇಂಜ್ ಮಾಡಬಹುದು, ಎಡಿಟ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಅಪಾರ್ಚುನಿಟಿ ಟು ಆಡ್ ಕಾಲೇಜಸ್ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕೋರ್ಸ್ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ಯು ಕ್ಯಾನ್ ರೀಅರೇಂಜ್ ದ ವಾಟ್ ಎವರ್ ದ ಕಾಲೇಜಸ್ ಯು ಆಡೆಡ್ ಇನ್ ದ ಫಸ್ಟ್ ರೌಂಡ್, ಬಿಫೋರ್ ಫಸ್ಟ್ ರೌಂಡ್ ಯು ಕ್ಯಾನ್ ರೀಅರೇಂಜ್ ದೋಸ್, ಆರ್ ಎಡಿಟ್ ಮಾಡಬಹುದು, ಡಿಲೀಟ್ ಮಾಡಬಹುದು ಅಷ್ಟೇ. ಓಕೆ, ಯಾರಿಗೆಲ್ಲ ಈ ಆಪ್ಷನ್ ಇರುತ್ತೆ, ಯಾರ್ಯಾರು ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ಮತ್ತೆ ಚಾಯ್ಸ್ 3 ತಗೊಂಡವರಿಗೆ ಮಾತ್ರ. ಚಾಯ್ಸ್ 1 ತಗೊಂಡವರು ಎಕ್ಸಿಟೆಡ್ ಬಿಕಾಸ್ ದೇ ಆಲ್ರೆಡಿ ಪೇಡ್ ದ ಫೀಸ್ ಅಂಡ್ ದೇ ಆರ್ ಗೋಯಿಂಗ್ ಟು ಅಡ್ಮಿಟ್ ಇನ್ ಟು ದ ಕಾಲೇಜ್. KCET ಇಲ್ಲಿ ಚಾಯ್ಸ್ 4 ತಗೊಂಡವರು ದೇ ಆರ್ ಎಕ್ಸಿಟಿಂಗ್ ಫ್ರಮ್ ಎಂಟೈರ್ KCET ಕೌನ್ಸಿಲಿಂಗ್, ಆರ್ ಎಲ್ಸ್ ಯು ಕ್ಯಾನ್ ಗೋ ಫಾರ್ ಚಾಯ್ಸ್ 2 ಚಾಯ್ಸ್ 3. ಚಾಯ್ಸ್ 2 ಚಾಯ್ಸ್ 3 ತಗೊಂಡವರು ರೀಅರೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಎಡಿಟ್ ಮಾಡಬಹುದು. ಈಗ ಸೆಕೆಂಡ್ ರೌಂಡ್ ನ ಇದಾಗುತ್ತೆ, ಏನು ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಸೆಕೆಂಡ್ ರೌಂಡ್ ನ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ರಿಲೀಸ್ ಆಗುತ್ತೆ. ಸೆಕೆಂಡ್ ರೌಂಡ್ ನ ಸೀಟ್ ಅಲಾಟ್ಮೆಂಟ್ ನ ರಿಸಲ್ಟ್ ಬರುತ್ತೆ. ಅಗೇನ್ ಸೇಮ್ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದೇ ತರ ಚಾಯ್ಸ್ ಇರುತ್ತೆ. ಸೇಮ್ ಇಲ್ಲಿ ಏನ್ ಮಾಡಿದ್ರಲ್ಲ ಅದೇ. ನಿಮ್ಗೆ ಇಲ್ಲ ಯಾವ್ದೊಂದು ಕಾಲೇಜ್ ಅಲಾಟ್ ಆಗಿರುತ್ತಲ್ಲ, ಅವರು ಏನ್ ಮಾಡ್ಬೋದು ಹೇಳಿ, ನೀವು ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಿದ್ರೆ ಸ್ಯಾಟಿಸ್ಫೈಡ್, ಸೇಮ್ ಇದೆ, ಫೀಸ್ ಪೇ ಮಾಡ್ತೇನೆ, ಅಡ್ಮಿಷನ್ ಮಾಡ್ತೇನೆ, ಐ ಆಮ್ ಎಕ್ಸಿಟಿಂಗ್ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಜಾಯಿನ್ ದ ಕಾಲೇಜ್. ಚಾಯ್ಸ್ 2 ಮಾಡಿದ್ರೆ ಏನಾಗುತ್ತೆ, ಸ್ಯಾಟಿಸ್ಫೈಡ್, ಬಟ್ ನಂಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ಅಷ್ಟು ಇಷ್ಟ ಆಗಲಿಲ್ಲ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೇನೆ ಅಂತ ಮೀನಿಂಗ್. ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಥವಾ ಅದರಲ್ಲಿ ಥರ್ಡ್ ರೌಂಡ್ ಅಂತ ಕರೀತಾರಲ್ಲ, ಇಲ್ಲಿ ಅದನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ನಾನು ಹೋಗ್ತೇನೆ ಅಂತ ಮೀನಿಂಗ್. ಇಷ್ಟ ಆಗಿದೆ, ಸಿಕ್ಕಿರೋ ಕಾಲೇಜ್ ನಾನು ಹೋಲ್ಡ್ ಮಾಡ್ಕೊಳ್ತೇನೆ, ಅದ್ರ ಜೊತೆ ಇದಕ್ಕಿಂತ ಬೆಟರ್ ಕಾಲೇಜ್ ನಂಗೆ ಸಿಗ್ಬೋದೇನೋ, ನಾನು ಹೋಗ್ತೇನೆ ಅಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ಹೋಗ್ತೀರಾ. ಚಾಯ್ಸ್ 3 ಅನ್ನ ಮಾಡಿದ್ರೆ ಇಲ್ಲಿ ಸೇಮ್, ನಾಟ್ ಸ್ಯಾಟಿಸ್ಫೈಡ್, ಇಲ್ಲ ನೀವು ಕೊಟ್ಟಿರೋ ಕಾಲೇಜ್ ಒಳ್ಳೆ ಇಲ್ಲ, ನನಗೆ ಇಷ್ಟ ಆಗಿಲ್ಲ, ನಾನು ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜಿನ ಡ್ರಾಪ್ ಮಾಡ್ತೇನೆ, ಥರ್ಡ್ ರೌಂಡಿಗೆ ಹೋಗ್ತೇನೆ, ದಟ್ ಮೀನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಹೋಗ್ತೇನೆ ಅಂತ ಮೀನಿಂಗ್. ಅಂದ್ರೆ ಏನ್ ಹೇಳಿ, ಇಲ್ಲಿ ಡಿಫರೆನ್ಸ್ ಗೊತ್ತಾಯ್ತಲ್ಲ. ಇಲ್ಲಿ ಕಾಲೇಜಿನ ಹೋಲ್ಡ್ ಮಾಡ್ಕೊಳ್ತಾ ಇದ್ದೀರಾ, ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಇಲ್ಲಿ ಕಾಲೇಜಿನ ಡ್ರಾಪ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಚಾಯ್ಸ್ 4, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ KCET ಕೌನ್ಸಿಲಿಂಗ್, ಐ ಆಮ್ ಗೋಯಿಂಗ್ ಟು ಎಕ್ಸಿಟ್. ಇಲ್ಲೂ ಎಕ್ಸಿಟ್ ಆಗ್ಬೋದು, ಇದ್ರ ಥ್ರೂನು ಎಕ್ಸಿಟ್ ಆಗ್ಬೋದು. ಇವೆರಡು ಮಾತ್ರ ನಿಮ್ಗೆ ಎಕ್ಸಿಟಿಂಗ್ ಆಪ್ಷನ್. ಯಾರ್ಯಾರು ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಅನ್ನ ಫಿಲ್ ಮಾಡಿ ಫೈನಲ್ ರೌಂಡಿಗೆ ಹೋಗ್ತೀರಾ ನೋಡಿ, ನಿಮ್ಗೆ ಅಲ್ಲಿ ಸಿಕ್ಕಿರೋ ಕಾಲೇಜನ್ನು ಅಟ್ ಎನಿ ಕಾಸ್ಟ್ ನೀವು ತಗೊಳ್ಳೇಬೇಕು. ನಂಗೆ ಮತ್ತೆ ಅಲ್ಲಿ ಮತ್ತೆ ನಿಮ್ಗೆ ಆಪ್ಷನ್ ಇಲ್ಲ, ನಾನು ಚಾಯ್ಸ್ 2 ತಗೊಳ್ತೇನೆ, ಚಾಯ್ಸ್ 3 ತಗೊಳ್ತೇನೆ, ಚಾಯ್ಸ್ 4 ತಗೊಳ್ತೇನೆ ಅಂತ. ಅಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿದ್ರು ಕೂಡ ನೀವು ಅಡ್ಮಿಷನ್ ಆಗಲೇಬೇಕು. ಅಂಡ್ ಇಲ್ಲೂ ಕೂಡ ಸೇಮ್ ಅದೇ, ಫೀಸ್ ಪೇ ಮಾಡಬೇಕು. ಇಲ್ಲೂ ಫೀಸ್ ಪೇ ಮಾಡಿರ್ತೀರಾ, ಇಲ್ಲೂ ಫೀಸ್ ಪೇ ಮಾಡ್ತೀರಾ. ಇಲ್ಲಿ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ನೀವು ಕಾಲೇಜನ್ನ ಡ್ರಾಪ್ ಮಾಡಿರ್ತೀರಲ್ಲ, ಅದಕ್ಕೋಸ್ಕರ ನಾಟ್ ಸ್ಯಾಟಿಸ್ಫೈಡ್. ಇಲ್ಲಿ ಎರಡೂ ಟೈಮಲ್ಲಿ ನೀವು ಫೀಸ್ ಅನ್ನು ಪೇ ಮಾಡಲೇಬೇಕು. ಅರ್ಥ ಆಯ್ತಾ? ಇದು KCET ಬಗ್ಗೆ ನಾನು ಮಾತಾಡ್ತಾ ಇರೋದು. ಇಲ್ಲೂ ಹಾಗೆ, ಇಲ್ಲಿ ಚಾಯ್ಸ್ 1 ತಗೊಂಡ್ರೆ ಆ ಫೀಸ್ ಪೇ ಮಾಡಲೇಬೇಕು ಕಂಪಲ್ಸರಿ, ಕಾಲೇಜ್ ಫೀಸ್, ಗೌರ್ಮೆಂಟ್ ಫೀಸ್. ಚಾಯ್ಸ್ 2 ತಗೊಂಡ್ರೆ ಆಲ್ರೆಡಿ ಗೌರ್ಮೆಂಟ್ ಫೀಸ್ ಆಲ್ರೆಡಿ ಇಲ್ಲಿ ಮಾಡಿರ್ತೀರಾ, ಇಲ್ಲಿ ಸಿಕ್ಕಿದ್ರೆ, ಇಲ್ದಿದ್ರೆ ಇಲ್ಲಿ ಮಾಡಿರ್ತೀರಾ. ಈ ಚಾಯ್ಸ್ 3 ಮಾಡಿದ್ರಾ, ಇಲ್ಲ, ಇದು ಎಕ್ಸಿಟ್. ಯು ಆರ್ ಗೋಯಿಂಗ್ ಟು ಎಕ್ಸಿಟ್ ಫ್ರಮ್ ದ ಎಂಟೈರ್ KCET ಕೌನ್ಸಿಲಿಂಗ್ ಪ್ರಾಸೆಸ್. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರುತ್ತೆ ಸ್ಟೂಡೆಂಟ್ಸ್. ಇದು ಇಂಪಾರ್ಟೆಂಟ್, ನಾನು ಇಲ್ಲೇ ಬರಿತೇನೆ, ಪೇಪರಲ್ಲಿ ಬರೆಯೋದಾ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಓಕೆ, ಇದರಲ್ಲಿ ಬರೀತಾರೆ. ಇವಾಗ ಯಾವ್ದಕ್ಕೆ ಹೋಗ್ತೀರಾ ನೀವು? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತಾ ಇದ್ದೀರಾ. ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನು ಈ ಪೇಪರಲ್ಲಿ ಬರೀತೇನೆ, ಕರೆಕ್ಟ್ ನೋಡ್ಕೊಳ್ಳಿ, ಡೌಟ್ ಇದ್ರೆ ಕೇಳಿ. ಈಗ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀರಾ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋದ್ರೆ ನಿಮ್ಗೆ ಇಲ್ಲಿ ಒಂದು ಅಪಾರ್ಚುನಿಟಿ ಏನಂತ ಕೇಳಿದ್ರೆ, ನಿಮ್ಗೆ ಬೇಕಾಗಿರೋ ಕಾಲೇಜನ್ನ ಆಡ್ ಮಾಡಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಡಿಲೀಟ್ ಮಾಡಬಹುದು, ಮಾಡಿಫೈ ಮಾಡಬಹುದು. ಫಸ್ಟ್ ರೌಂಡ್ ಒಂದ್ಸತಿ ನೀವು ಫಸ್ಟ್ ರೌಂಡ್ಗೆ ಇದಾಯ್ತಾ, ನಿಮ್ಗೆ ಹೋದ್ರ, ಫಸ್ಟ್ ರೌಂಡ್ ಆದ್ಮೇಲೆ ನೀವು ಮತ್ತೆ ಎಡಿಟಿಂಗ್ ಆಪ್ಷನ್ ಇಲ್ಲ. ಸೆಕೆಂಡ್ ರೌಂಡಿಗೆ ಬರುವಾಗಲೂ ಎಡಿಟಿಂಗ್ ಆಪ್ಷನ್ ಇಲ್ಲ. ಸೆಕೆಂಡ್ ರೌಂಡ್ ಆದ್ಮೇಲೆ ಎಕ್ಸ್ಟ್ರಾ ಕಾಲೇಜಸ್ ನ ಆಡ್ ಮಾಡಬಹುದು. ಅರ್ಥ ಆಯ್ತಾ? ಇಲ್ಲಿ ಆಡಿಂಗ್ ಆಪ್ಷನ್ ಇದೆ, ಕಾಲೇಜಸ್ ನ ಆಡ್ ಮಾಡಬಹುದು, ನಿಮ್ಗೆ ಬೇಕಾಗಿರೋ ಕಾಲೇಜಸ್ ನ ಆಡ್ ಮಾಡಬಹುದು. ಅದಾದ್ಮೇಲೆ ಈ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂತಲ್ಲ, ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಸಿಕ್ಕಿರೋ ಕಾಲೇಜನ್ನ ಅಟ್ ಎನಿ ಕಾಸ್ಟ್ ಅಡ್ಮಿಷನ್ ಆಗ್ಲೇಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ನಿಮ್ಗೆ ರಿಜೆಕ್ಟ್ ಮಾಡೋ ಸೀನ್ ಇಲ್ಲ.
ನೆನಪಿಟ್ಕೊಳ್ಳಿ, ಇನ್ ಕೇಸ್ ನೀವು ಇದನ್ನ ಮಾಡಿದ್ರೆ ನಿಮ್ಗೆ ಆಲ್ 4 ಇಯರ್ಸ್ನ ಫೀಸನ್ನ ಕಟ್ಟಿನೇ ನೀವು ಹೋಗ್ಬೇಕು. ಆಲ್ 4 ಇಯರ್ಸ್ ಇಂಜಿನಿಯರಿಂಗ್ ಫೀಸನ್ನ ಕಟ್ಟಿಯೇ ಹೋಗ್ಬೇಕು. ಅದರ್ವೈಸ್ ಅವ್ರು ನಿಮ್ಮ ಮುಂದಿನ ವರ್ಷ ನಿಮಗೆ ಕೌನ್ಸಿಲಿಂಗ್ಗೆ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಲ್ಲಿ ಆಡ್ ಮತ್ತೆ ಇದಾಗುತ್ತೆ. ಓನ್ಲಿ ಡಿಸ್ಅಡ್ವಾಂಟೇಜ್ ಅಂತ ಕೇಳಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜ್ಗಳಿಗೆ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಸೀಟ್ಗಳು ಫಿಲ್ ಆಗಿರುತ್ತೆ. ಒಂದಿಷ್ಟು ಅಂದ್ರೆ ಅಷ್ಟು ಒಳ್ಳೆ ಇಲ್ಲದ ಕಾಲೇಜ್ಗಳು ಮಾತ್ರಗಳು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ಸಿಗುತ್ತೆ. ಅದೊಂದು ಬಿಟ್ರೆ ಇಲ್ಲಿ ಆಡ್ ಆಗುತ್ತೆ, ಮತ್ತೆ ಲೇಟ್ ಆಗುತ್ತೆ, ಕಾಲೇಜ್ ಸೇರೋದು ಲೇಟ್ ಆಗುತ್ತೆ. ಇದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜಿನ ಟೆನಿ ಕಾಸ್ಟ್ ನೀವು ಜಾಯ್ನ್ ಆಗಲೇಬೇಕು. ಯಾರಿಗೇನು ಡೌಟ್ ಇಲ್ಲ ಅಂತ ಅನ್ಕೊಳ್ತೇನೆ. ಚಾಯ್ಸ್ ಫಿಲ್ಲಿಂಗ್ ಮಾಡುವಾಗ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಮೊನ್ನೆನೂ ಹೇಳಿದ್ದೆ ನಾನು, RVC BMSc ಅಂತ ಹಾಕಿದ್ರಿ ಅಂತ ಅನ್ಸ್ಕೊಳ್ಳಿ, ಪೆಸ್ಸು ಹಾಕಿದ್ರಿ ಅಂತ ಅನ್ಸ್ಕೊಳ್ಳಿ, ಅದಾದ್ಮೇಲೆ MS ರಾಮಯ್ಯ ಹಾಕಿದ್ರಿ ಅಂತ ಅನ್ಕೊಳ್ಳಿ. ಈಗ ನಿಮ್ಗೆ ಈ MS ರಾಮಯ್ಯದಲ್ಲಿ ಕಾಲೇಜ್ ಆಗಿದೆ, ಇದ್ರ ಕೆಳಗಡೆ JCE ಹಾಕಿದ್ದೀರಾ, UEC ಹಾಕಿದ್ದೀರಾ. ಈಗ ನಿಮ್ಗೆ ಯಾವ ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರುತ್ತೆ ನೋಡಿ, ಅದ್ರ ಕೆಳಗಡೆ ಇರೋ ಕಾಲೇಜ್ ನಿಮ್ಗೆ ಸೆಕೆಂಡ್ ರೌಂಡ್ಗೆ ಸಿಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸೆಕೆಂಡ್ ರೌಂಡ್ಗೆ ಹೋಗೋದಾದ್ರೆ ಮೇಲ್ಗಡೆ ಇರೋ ಕಾಲೇಜ್ಗಳು ಮಾತ್ರ ಟ್ರೈ ಮಾಡೋದು. ಅದಕ್ಕೋಸ್ಕರ ಯಾವತ್ತೂ ಆಪ್ಷನ್ ಎಂಟ್ರಿನ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ಕಾಲೇಜ್ ಆಗಿರುತ್ತೆ, ನೀವು ಸೆಕೆಂಡ್ ರೌಂಡ್ಗೆ ಹೋದ್ರೆ ಬೆಟರ್ ಕಾಲೇಜ್ಗೆ ಟ್ರೈ ಮಾಡಬೇಕು ಹೊರತು ವರ್ಸ್ಟ್ ಕಾಲೇಜ್ ಟ್ರೈ ಮಾಡಬಾರ್ದು. ಅದಕ್ಕೆ ಕಾಲೇಜ್ ಎಂಟ್ರಿ ಮಾಡುವಾಗ ಇಲ್ಲಿ ವರ್ಸ್ಟ್ ಕಾಲೇಜ್ ಇರಬಾರ್ದು, ಯಾವತ್ತು ಬೆಟರ್ ಕಾಲೇಜ್ ಇರಬೇಕು. ಇನ್ನೊಂದು, ಇದನ್ನ ನಿನ್ನೆ ಹೇಳಿದ್ದೆ ನಾನು, ಅದಕ್ಕೆ ಜನರಲ್ ಫಸ್ಟಿಗೆ ನಿಮಗೆ ಜನರಲ್ ಮೆರಿಟ್ ಅಲ್ಲಿ ಇದು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಕ್ಯಾಟಗರಿಗೆ ಅಥವಾ ನಿಮ್ಮ ರ್ಯಾಂಕಿಗೆ ಒಳ್ಳೆ ಕಾಲೇಜ್ಗಳನ್ನ ಹಾಕದೇ ಇದ್ರೆ, ಫಾರ್ ಎಕ್ಸಾಂಪಲ್ ನೀವೀಗ ಅಂದ್ರೆ ಈಗ ಒಬ್ಬ 2A ರೂರಲ್ ಒಬ್ಬ ಸ್ಟೂಡೆಂಟ್ ಇದ್ದಾನ ಅಂತ ಅನ್ಕೊಳ್ಳಿ, ಅವನಿಗೆ ಫಸ್ಟ್ ಚೆಕ್ ಮಾಡೋದು ಯಾವುದು, ಅವನಿಗೆ ಫಸ್ಟ್ ಚೆಕ್ ಮಾಡೋದು ಜನರಲ್ ಮೆರಿಟ್ ಅಲ್ಲಿ ಅವನು ಹಾಕಿರೋ ಕಾಲೇಜ್ ಸಿಗುತ್ತಾ ನೋಡ್ತಾರೆ. ಅದಕ್ಕೆ ನೀವು ಫಾರ್ ಎಕ್ಸಾಂಪಲ್ ಈಗ ಪೆಸ್ ಹಾಕಿದ್ದೀರಾ, ಪೆಸ್ ಯೂನಿವರ್ಸಿಟಿ ಅಂತ ಹಾಕಿದ್ರೆ, ಅದಾದ ನಂತರ ನಿಮ್ಮ ಮತ್ತೆ ಯಾವ್ದು ಕಾಲೇಜ್ ಹಂಗೆ ಸಿಗೋದಿಲ್ಲ ಅಂತ ಸೀದಾ ಹೋಗಿ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು, ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಹಾಕಿದ್ದಾರೆ, ನ್ಯೂ ಹೊರೈಝಾನ್ ಹಾಕಿದ್ದೀರ ಅಂತ ಅನ್ಕೊಳ್ಳಿ. ಏನ್ ಮಾಡ್ತಾರೆ, ಪೆಸ್ ಯೂನಿವರ್ಸಿಟಿಯಲ್ಲಿ ಚೆಕ್ ಮಾಡ್ತಾರೆ, ಜನರಲ್ ಮೆರಿಟ್ ಅಲ್ಲಿ GM ಅಲ್ಲಿ ಸಿಗೋದಿಲ್ಲ, 2A ರೂರಲ್ ಸಿಗ್ತಾ ನೋಡ್ತಾರೆ, ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ನೀವು ಯಾವ್ದು ಹಾಕಿದ್ದೀರಾ, ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದ್ದೀರಾ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಸೀದಾ ಏನ್ ಮಾಡ್ತಾರೆ, ಜನರಲ್ ಮೆರಿಟ್ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ದೊಂದು ರ್ಯಾಂಕ್ 8000 ಇದ್ದಿತ್ತು ಅಂತ ಅನ್ಕೊಳ್ಳಿ, ಸೀದಾ ಜನರಲ್ ಮೆರಿಟ್ ಹೋಗ್ತಾರೆ. ಜನರಲ್ ಮೆರಿಟ್ ಅಲ್ಲಿ ನಿಮ್ಗೆ ಸೀಟ್ ಅಲೌಟ್ ಆಗೋದಿದ್ರೆ ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಡೈರೆಕ್ಟ್ ಹಾಕಿ ಬಿಡ್ತಾರೆ. ಅಲ್ಲಿಗೆ ನಿಮ್ಗೆ ಇದ್ಯಾವುದನ್ನು ತಗೊಳ್ಳೋದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಜನರಲ್ ಮೆರಿಟ್ ರೂರಲ್ ಅಲ್ಲಿ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ, ಅಲ್ಲೇ ಕೊಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಯಾವ ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡುವಾಗ ಬಿಡಬಾರ್ದು. ಫಾರ್ ಎಕ್ಸಾಂಪಲ್ ನಂಗೆ ಪೆಸ್ ಮಧ್ಯೆ ಇಲ್ಲೊಂದು BIT ಹಾಕಿದ್ದೆ ಅಂತ ಅನ್ಕೊಳ್ಳಿ. BIT ಅನ್ನೋದು, BIT ಅಲ್ಲಿ ಜನರಲ್ ಮೆರಿಟ್ ರೂರಲ್ ಅಲ್ಲಿ ಸೀಟ್ ಇರಲಿಲ್ಲ, ಅಲ್ಲಿ 2A ರೂರಲ್ ಅಲ್ಲಿ ಸೀಟ್ ಇದ್ದಿತ್ತು. ಬಟ್ ನೀವು ಇಲ್ಲಿ ಎಂಟ್ರಿ ಮಾಡದೇ ಇದ್ರೆ, ಈ ಆಪ್ಷನ್ ಎಂಟ್ರಿ ಮಾಡುವಾಗ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಜನರಲ್ ಮೆರಿಟ್ ಅಲ್ಲಿ ನ್ಯೂ ಹೊರೈಝಾನ್ ಆಗುತ್ತೆ. ಬಟ್ ನಿಮ್ ಬೆಟರ್ ಕಾಲೇಜ್ ಆಗ್ತಿದ್ದೇನೋ, ನೀವು ಆಪ್ಷನ್ ಎಂಟ್ರಿ ಸರಿ ಮಾಡಲಿಲ್ಲ, ಅವ್ರು ಅದಕ್ಕೆ ಜನರಲ್ ಮೆರಿಟ್ ರೂರಲ್ ಕೊಟ್ಟಿದ್ದಾರೆ. ಅದೇ BIT ಅಲ್ಲಿ ನಿಮ್ಗೆ 2A ರೂರಲ್ ಅಲ್ಲಿ ಆಗ್ತಿದ್ದ ಅಂತ ಅನ್ಕೊಳ್ಳಿ. ಅವ್ರು ಏನ್ ಮಾಡ್ತಾರೆ, ಜನರಲ್ ಮೆರಿಟ್ ಅಲ್ಲಿ ನೋಡ್ತಾರೆ, ಸಿಗೋದಿಲ್ಲ, ಜನರಲ್ ಮೆರಿಟ್ ರೂರಲ್ ನೋಡ್ತಾರೆ, ಸಿಗೋದಿಲ್ಲ, 2A ಹೋಗ್ತಾರೆ, ಸಿಗೋದಿಲ್ಲ. ಬಟ್ 2A ರೂರಲ್ ಅವನಿಗೆ BIT ಆಗ್ತಾ ಇದೆ, ಇದನ್ನ ಅಲಾಟ್ ಮಾಡ್ತಾರೆ. ಬಟ್ ನೀವು ಇದನ್ನ ಎಂಟ್ರಿನೇ ಮಾಡದೇ ಇದ್ರೆ ನೀವು ಮಿಸ್ ಮಾಡ್ಕೊಂಡಾಗ ಆಗುತ್ತೆ. ಅದಕ್ಕೆ ಒಳ್ಳೊಳ್ಳೆ ಕಾಲೇಜಿನ ಎಲ್ಲ ಹಾಕಬೇಕು, ಅಲ್ಲೇ ಹಾಕಬೇಕು. ಕಾಲೇಜಿನಲ್ಲಿ ಲಿಸ್ಟ್ ಮಾಡುವಾಗ ಕರೆಕ್ಟ್ ನೋಡ್ಕೊಂಡು ಹಾಕಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಎಷ್ಟು ರೌಂಡ್ ಇರುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಫಸ್ಟ್ ರೌಂಡ್, ಥರ್ಡ್ ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್, ಅಲ್ಲಿ ಥರ್ಡ್ ರೌಂಡ್ ಅಂತ ಕರೀತಾರೆ, ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಂತ ಕರೀತಾರೆ. ಏನೆಲ್ಲ ಮಾಡಬಹುದು, ಎಲ್ಲಿ ಯಾವ್ಯಾವ ಆಪ್ಷನ್ ಇದೆ ಗೊತ್ತಾಗಿದೆ. ಫಸ್ಟ್ ರೌಂಡ್ ಅಲಾಟ್ ಆಗ್ಲಿಕ್ಕೆ ಮುಂಚೆ ಏನೇ ಆಡಿಂಗ್ ಮಾಡ್ಲಿಕ್ಕೆ ಇದ್ರು, ಎಷ್ಟು ಕಾಲೇಜ್ಗಳನ್ನ ಆಡ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಆಡ್ ಮಾಡಿ. ಅದು ಆರ್ಡರ್ ಅಲ್ಲಿ ಮಾಡಿ, ರ್ಯಾಂಡಮ್ ಆಗಿ ಮಾಡಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ನಿಮಗೆ ಮತ್ತೆ ಸೆಕೆಂಡ್ ರೌಂಡ್ ವರೆಗೂ ನಿಮಗೆ ಸೀಟ್ ಆಗದೆ ಇದ್ರೆ ತುಂಬಾ ಪ್ಯಾನಿಕ್ ಆಗ್ತೀರಾ. ಅದಕ್ಕೋಸ್ಕರ ಎಷ್ಟು ಕಾಲೇಜ್ಗಳನ್ನ ಆಡ್ ಮಾಡ್ಲಿಕ್ಕೆ ಆಗುತ್ತೆ ಆಡ್ ಮಾಡ್ಕೊಳ್ಳಿ. ಫೈನಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ಗೆ ನಿಮ್ಗೆ ಕಾಲೇಜ್ ಆಡ್ ಮಾಡ್ಲಿಕ್ಕೆ ಸಿಗುತ್ತೆ. ಬಟ್ ಅಷ್ಟರ ಒಳಗಡೆ ನಿಮಗೆ ಮೇನ್ ಕ್ಯಾಂಪಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಸೀಟ್ಗಳು ಫಿಲ್ ಆಗಿರುತ್ತೆ. ಏನೋ ಒಂದು ಕೆಲವೊಂದಿಷ್ಟು ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ. ಆಯ್ತಾ? ಹೋಪ್ ಇದಿಷ್ಟು ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಆಯ್ತಾ? ಅದಾದ್ಮೇಲೆ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲೇ ನಿಮ್ಗೆ ಈಗ ಅಂದ್ರೆ ಲಾಸ್ಟ್ ಇಯರ್ ಇದನ್ನೆಲ್ಲ ಹೇಳಿದಾಗ ನಾವು ನಿಮ್ಗೆ ಇದು ಹೇಳ್ತೇನೆ ನೋಡಿ, ಫೀಸ್ ಹೇಳ್ತೇನೆ ನೋಡಿ. ಗವರ್ನಮೆಂಟ್ ಕಾಲೇಜ್ ಲಾಸ್ಟ್ ಟೈಮ್ ಇದು 2023 ಫೀಸ್ ನಾನು ಮಾತಾಡ್ತಾ ಇರೋದು. ಇದು ಈ ಎವ್ರಿ ಇಯರ್ ಒಂದು 10% ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. 2023 ಅಲ್ಲಿ ನೋಡಿ ನಿಮ್ಗೆ ಗವರ್ನಮೆಂಟ್ ಕಾಲೇಜಲ್ಲಿ, ಓಕೆ, ಗವರ್ನಮೆಂಟ್ ಕಾಲೇಜಲ್ಲಿ ನಿಮ್ಗೆ 40,860 ಇರ್ತಾ ಇದ್ದಿತ್ತು. ಗವರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಇರ್ತಾ ಇದ್ದಿತ್ತು, 40,860 ಇರ್ತಾ ಇದ್ದಿತ್ತು ಇಂಜಿನಿಯರಿಂಗ್. ಮತ್ತೆ ಇದರಲ್ಲಿ ಮತ್ತೆ ನಿಮ್ಗೆ ಇವರಿಗೆ SC ST ಕ್ಯಾಟಗರಿ ಅವರಿಗೆ 750 rupees ಟೋಟಲ್ ಆಗಿ ಇಲ್ಲಿ ನೋಡಿ 21,360 ಪ್ಲಸ್ 750 ಪ್ಲಸ್ 21,360 ಟೋಟಲ್ ನಿಮ್ಗೆ ಅರೌಂಡ್ ಅದು ಏನಂತ ಹೇಳ್ತಾರೆ ಕಾಲೇಜ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಿತ್ತು. ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ ಅವರು ಎಕ್ಸ್ಟ್ರಾ ತಗೊಳ್ತಾ ಇದ್ರು ಸ್ಟೂಡೆಂಟ್ಸ್. ಆಯ್ತಾ? ಇಂಜಿನಿಯರಿಂಗ್ ಕಾಲೇಜ್ ಅವರು ಎಕ್ಸ್ಟ್ರಾ ತಗೊಳ್ತಾ ಇದ್ರು. ಗವರ್ನಮೆಂಟ್ ಫೀಸ್ ಅಂತ
ಈಗ ನೀವು ಫಸ್ಟ್ ಈಗ ಸೀಟ್ ಆಗತ್ತಲ್ಲ, ಸೀಟ್ ಆದ ನಂತರ ಗೌರ್ಮೆಂಟ್ ಫೀಸ್ ಆಗಬೇಕಲ್ಲ, ಅದೇ ಅರೌಂಡ್ 670K ಇದ್ದಿತ್ತು. ಈ ಟೈಮ್ ಮೇ ಬಿ ಅದು 80Kಗೆ ಅಪ್ ಟು 80K ಹೋಗೋ ಚಾನ್ಸಸ್ ಇದೆ. 10% ಎವ್ರಿ ಇಯರ್ ಇನ್ಕ್ರೀಸ್ ಮಾಡ್ತಾರೆ. ಅಪ್ ಟು 80Kಗೆ ರೆಡಿ ಆಗಿರಿ. ಕಾಲೇಜಲ್ಲಿ ಒಂದು 50K ಅಂತ ತಗೊಂಡು 1,30K ಆಯ್ತಾಯ್ತಾ. ಸೊ 130K ಅನ್ನೋದು ನಿಮ್ಗೆ ಇದಾಗುತ್ತೆ, ಸರಿಯಾ? ಅಂದ್ರೆ 1,30K ಅನ್ನೋದು ಕಾಮನ್ ಆಗಿ ನಿಮ್ಗೆ ಇದಾಗುತ್ತೆ. ಸೊ ಇದು ನಿಮ್ಮ ಕಾಲೇಜ್ ಫೀಸ್ ಆಗುತ್ತೆ ಓವರ್ ಆಲ್ ಆಗಿ. ಓಕೆ, SC/ST ಕ್ಯಾಟಗರಿಯವರಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಇದೊಂದು ನಿಮ್ಗೆ ಗೊತ್ತಿರಲಿ, ಇದೊಂದು ಇನ್ಫಾರ್ಮೇಶನ್ ಗೊತ್ತಿರಲಿ ಅಂತ ಹೇಳ್ತಾ ಇರೋದು ಆಯ್ತಾ. ಮತ್ತೊಂದು ನೆನಪಿಟ್ಕೊಳ್ಳಿ, ಇವಾಗ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗ್ಲಿಕ್ಕೆ 1 ವೀಕ್ ಇದೆ ಆಯ್ತಾ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ್ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಇದು ಬಿಡ್ತಾರೆ. ಆಪ್ಷನ್ ಎಂಟ್ರಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದ ಒಂದು 2 days ಅಲ್ಲಿ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಆದ್ಮೇಲೆ ಒಂದು 3 days ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಮಾಕ್ 3 ಅಥವಾ 3 ಮಿನಿಮಮ್ ಮಾಕ್ ಆದ ಮೇಲೆ 2 days ಮತ್ತೆ ಟೈಮ್ ಕೊಡ್ತಾರೆ. ರೀಅರೇಂಜ್ 2 ಅಥವಾ 3 days. ಅದಾದ್ಮೇಲೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ರಿಸಲ್ಟ್ ಬರೋದು. ಜಸ್ಟ್ ಸಿ ಇಲ್ಲಿ ನೋಡಿ, 7 days ಇಲ್ಲಿ ಬಂತು. 7 + 2 11, 11 + 3 14, 14 + 3 17 days. 15 days ಅಂತೂ ಮಿನಿಮಮ್ ಇದೆ ನಿಮಗೆ. ಯಾವ್ದು ಕೇಳಿ? ಫಸ್ಟ್ ರೌಂಡ್ ನ ಅಲಾಟ್ಮೆಂಟ್ ಆಗ್ಲಿಕ್ಕೆ ಅಥವಾ ನಿಮ್ಮ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ನಿಮ್ಗೆ ಮಿನಿಮಮ್ ಇನ್ನೊಂದು 10 days ಪಕ್ಕಾ ಇದೆ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ. ಸೊ ಡೋಂಟ್ ಗೆಟ್ ಪ್ಯಾನಿಕ್, ಕೂಲ್ ಆಗಿರಿ. ಬಟ್ ಚಾಯ್ಸ್ ಎಂಟ್ರಿ ಮಾಡುವಾಗ ತುಂಬಾ ಇಂಟೆಲಿಜೆಂಟ್ ಆಗಿ ಚಾಯ್ಸ್ ಎಂಟ್ರಿ ಮಾಡಿ. ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೇನೆ, ಆಪ್ಷನ್ಸ್ ಅನ್ನ ಹಾಕುವಾಗ ರೌಂಡ್ 1 ರೌಂಡ್ 2 ಅಲ್ಲಿ ಮಿಸ್ ಆದ್ರೆ ಡಿಲೀಟ್ ಆಗುತ್ತೆ. ಅದೆಲ್ಲ ನೋಡ್ಕೊಳ್ಬೇಕು. ಕೆಳಗಡೆ ಡಿಲೀಟ್ ಆಗುತ್ತೆ, ಮತ್ತೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ಹೋಗ್ಬೇಕು. ಅದೆಲ್ಲ ತುಂಬಾ ರಿಸ್ಕಿ ಸ್ಟೂಡೆಂಟ್ಸ್, ಅಲ್ಲಿವರೆಗೆ ಹೋಗೋದು ರಿಸ್ಕಿ. ಸೊ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಆಯ್ತಾ. ಯಾರಿಗಾದ್ರೂ ಆಪ್ಷನ್ ಎಂಟ್ರಿ ಬಗ್ಗೆ ಪರ್ಸನಲ್ ಗೈಡೆನ್ಸ್ ಬೇಕಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. ಇದು 1-to-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಕಾಲ್ ಮಾಡಿ ಓವರ್ ದ ಕಾಲ್ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ. 500 rupees ಫೀಸ್ ಆಗಿರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವರು ಈ ನಂಬರ್ಗೆ ಮೆಸೇಜ್ ಹಾಕಿ. ಫಾರ್ ಬೋತ್ ಕಾಮೆಡ್ ಕ್ಯಾಂಡ್ KCET 500 rupees ಫೀಸ್ ಆಗಿರುತ್ತೆ. ಓಕೆ, ಹೋಪ್ ಎಲ್ರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಯಾರು ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟು ರ್ಯಾಂಕ್ ಬಂದಿದೆ ನೋಡೋಣ. ಸೊ ಅದರಲ್ಲಿ ಇದು ಮಾಡೋಣ ಆಯ್ತಾ. ಒಂದು ಈ ಟೈಮ್ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಏನಾಗಿದೆ ಅಂತ ಕೇಳಿದ್ರೆ, ತುಂಬಾ ಜನ ಸ್ಟೂಡೆಂಟ್ಸ್ ಗಳಿದು ಮಾರ್ಕ್ಸ್ OMR ಶೀಟ್ ಅಲ್ಲಿ ನನಗದು ಗೊತ್ತಿಲ್ಲ. ತುಂಬಾ ಸ್ಟೂಡೆಂಟ್ಸ್ ಗಳಿದು OMR ಶೀಟ್ ಅಲ್ಲಿ 1 ಮಾರ್ಕ್ಸ್ ಬಂದಿದೆ. ಒಬ್ಬ ನಂದು ಪೇರೆಂಟ್ ಒಬ್ರು ಕಾಲ್ ಮಾಡಿದ್ರು. ಅವ್ರು ಹೇಳ್ತಾರೆ 20 ಮಾರ್ಕ್ಸ್ CET ಅಲ್ಲಿ ಕಡಿಮೆ ಬಂದಿದೆ ಅಂತೆ. ಫಸ್ಟ್ ಟೈಮ್ ಅವರು OMR ಶೀಟ್ ಅಫಿಷಿಯಲ್ ಆನ್ಸರ್ ಕೀನ ಚೆಕ್ ಮಾಡಿದಾಗ ಅವರಿಗೆ ಏನ್ ಹೇಳ್ತಾರೆ, ಓವರ್ ಆಲ್ ಆಗಿ ಒಂದು 65 ಬರ್ತಾ ಇದ್ದಿತ್ತಂತೆ. ಬಟ್ ಇಲ್ಲಿ ನೋಡಿದ್ರೆ 45 ಬಂದಿದೆ ಅಂತೆ ಆಯ್ತಾ. ಸೊ ಅದರಲ್ಲಿ ಆನ್ಸರೇ ಇಲ್ಲ ಅಂತ ಆಯ್ತಾ. ತುಂಬಾ ಮಿಸ್ಟೇಕ್ಸ್ ಗಳಾಗಿದೆ. ಸೊ ಬಿಡಿ, ಇನ್ನೇನ್ ಮಾಡಿ ಯೂಸ್ ಇಲ್ಲ. ಒಂದಿಷ್ಟು ಜನರಿಗೆ ಮೋಸನೂ ಆಗಿದೆ. ಬಟ್ ಇರೋ ರ್ಯಾಂಕ್ ಅಲ್ಲಿ ಏನಾದ್ರು ಮಾಡ್ಲಿಕ್ಕೆ ಟ್ರೈ ಮಾಡೋಣ, ಬೆಟರ್ ಕಾಲೇಜಿನ ಟ್ರೈ ಮಾಡೋಣ. ನನ್ನ ಹೋಪ್ ಏನಂತ ಕೇಳಿದ್ರೆ, ಈ ಟೈಮ್ ಪಕ್ಕ ಇದು ಇನ್ಕ್ರೀಸ್ ಆಗುತ್ತೆ. ಯಾವುದು? ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಮತ್ತೊಂದು ನೆನಪಿಟ್ಕೊಳ್ಳಿ, ಈ ಟೈಮ್ ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಎಲ್ಲ ಕಾಲೇಜ್ಗಳ ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಲಾಸ್ಟ್ ಟೈಮ್ ತುಂಬಾ ಗೌರ್ಮೆಂಟ್ ಸೀಟ್ಸ್ಗಳು ಉಳಿದಿತ್ತು. ಈವನ್ ಕಾಮೆಡ್ ಕೆ ಸೀಟ್ಸ್ಗಳು ಕೂಡ ಉಳಿದಿತ್ತು. ಸೊ ಈ ಟೈಮ್ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೀಟ್ ಸಿಗುತ್ತೆ. ಸುಮ್ಮನೆ ನನಗೆ 1 ಲಕ್ಷದ ಮೇಲೆ ಬಂತು, 2 ಲಕ್ಷದ ಮೇಲೆ ಬಂತು ಅಂತ ಸುಮ್ಮನೆ ಹೋಗೋದಲ್ಲ. ನೋಡ್ಕೊಳ್ಳಿ, ನಿಮ್ಮ ಕ್ಯಾಟಗರಿ ನೋಡ್ಕೊಳ್ಳಿ, ರಿಸರ್ವೇಶನ್ ಇದೆಯಾ ನೋಡ್ಕೊಳ್ಳಿ, ಲಾಸ್ಟ್ ಇಯರ್ ಕಟ್ ಆಫ್ ನೋಡ್ಕೊಳ್ಳಿ, ಯಾವ ಕಾಲೇಜಿನ ಎಲ್ಲಿ ಇಡ್ಬೋದು ಅದೆಲ್ಲ ನೋಡ್ಕೊಂಡು ಡಿಸಿಷನ್ ಮಾಡಿ. ಓಕೆ, ಯಾಕಂದ್ರೆ ಈ ಟೈಮ್ ಪಕ್ಕಾ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಅದಾದ ನಂತರ ನಾನು ನಮ್ಮ ಏಕಲವ್ಯ ಗ್ರೂಪ್ ಸೇರಿದವರಿಗೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಇದು ಜಾಯ್ನ್ ಆಗಿದೆ, ಆಡ್ ಆಗಿದೆ, ಅದೆಲ್ಲದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ ಆಯ್ತಾ. ಸೀಟ್ ಮ್ಯಾಟ್ರಿಕ್ಸ್ ನ ಪ್ರಕಾರ ಪಕ್ಕಾ ಕಾಲೇಜ್ ಸೀಟ್ಸ್ ಗಳು ಇನ್ಕ್ರೀಸ್ ಆಗುತ್ತೆ. ಮಿನಿಮಮ್ ಒಂದು 5000 ಸೀಟ್ಸ್ ಇನ್ಕ್ರೀಸ್ ಆಗುತ್ತೆ ಫಾರ್ ಶೋರ್. ಓವರ್ ಆಲ್ ಮಿನಿಮಮ್ 5000 ಇನ್ಕ್ರೀಸ್ ಆಗುತ್ತೆ. ಲಾಸ್ಟ್ ಟೈಮ್ ಕೂಡ ಗವರ್ನಮೆಂಟ್ ಸೀಟ್ಗಳು ತುಂಬಾ ಉಳಿದಿತ್ತು, ಅರೌಂಡ್ 10,000 ನೆನಪಿಟ್ಕೊಳ್ಳಿ. ಸೊ ಗವರ್ಮೆಂಟ್ ಸೀಟ್ಸ್ಗಳು ಆಗುತ್ತೆ ಸ್ಟೂಡೆಂಟ್ಸ್. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಈ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋನು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೇನೆ. ಈ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನು ಒಂದಿಷ್ಟು ಜನರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದಾಟ್, ಟೇಕ್ ಕೇರ್ ಆಲ್, ಲವ್ ಯು ಆಲ್, ಬಾಯ್.